ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅನ್ ವಿಡಿಯೋ. ಸೊ ಈ ಒಂದು ವಿಡಿಯೋದಲ್ಲಿ ನನಗೊಂದು ಅಪ್ಲಿಕೇಶನ್ ಬಗ್ಗೆ ತಿಳಿಸ್ಕೊಡ್ತೀನಿ. ಇದು ಮಾತ್ರ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ. ಸೊ ನಿಮಗೆ ಯಾವುದೇ ಒಂದು ಕಾಲ್ ಬರಲಿ ನಿಮ್ಮ ಒಂದು ಫೋನ್ಗೆ, ಅದಕ್ಕೆ ಲಾಕ್ ಅನ್ನೋದು ಇರುತ್ತೆ. ಸೊ ಒಂದು ಪ್ಯಾಟರ್ನ್ ಹಾಕಿದ್ರೆ ಮಾತ್ರ ನಿಮ್ಮದು ಕಾಲ್ ರಿಸೀವ್ ಆಗೋದು, ಓಕೆನಾ. ಸೊ ಇದು ಹೇಗೆ ಸೆಟ್ ಮಾಡೋದು ಎಲ್ಲ ಕೂಡ ಒಂದು ತಿಳಿಸ್ಕೊಡ್ತೀನಿ. ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ನ ಮಾಡೋದು ನೋಡಿ. ಸೊ ಬನ್ನಿ ಇವತ್ತಿನ ಒಂದು ವಿಡಿಯೋನ ಶುರು ಮಾಡೋಣ. ಓಕೆ ಗೈಸ್, ಫಸ್ಟ್ ನೀವು ಒಂದು ಅಪ್ಲಿಕೇಶನ್ ಡೌನ್ಲೋಡ್ ಆಗುತ್ತೆ. ಅಪ್ಲಿಕೇಶನ್ ಹೆಸರು ವಿಡಿಯೋಗೆ ತಿಳಿಸ್ಕೊಡ್ತೀನಿ. ಸೊ ಈಗ ಅಪ್ಲಿಕೇಶನ್ ಓಪನ್ ಮಾಡ್ಕೊತೀನಿ. ಗೈಸ್ ಇಲ್ಲಿ ಪರ್ಮಿಷನ್ ಕೇಳ್ತದೆ, ನೋಟಿಫಿಕೇಶನ್ಗೆ ಅಲೋ ಮಾಡಿದ್ದು ನಾವು, ಓಕೆನಾ. ಇಲ್ಲಿ ನೋಡ್ಬೋದು, ಇಲ್ಲಿ ನಿಮಗೆ 5 ಸ್ಟೆಪ್ಗಳಿದೆ, ಓಕೆನಾ. ಸೊ ಸ್ಟೆಪ್ 1, ಸ್ಟೆಪ್ 2, ಸ್ಟೆಪ್ 3, ಸ್ಟೆಪ್ 4, ಸ್ಟೆಪ್ 5. ಸೊ ಇಲ್ಲಿ ನೀವು ಪರ್ಮಿಷನ್ಸ್ಗೆಲ್ಲ ಸ್ಟೆಪ್ 1 ಕೊಡಬೇಕಾಗುತ್ತೆ, ಓಕೆನಾ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಪರ್ಮಿಷನ್ಸ್ಗೆಲ್ಲ ಅಲೋ ಕೊಡ್ಕೊಳ್ಳಿ. ಸೊ ಅಪಿಯರ್ ಆನ್ ಟಾಪ್ ಅಂತ ಇದೆಯಲ್ಲ, ಇದನ್ನು ಆನ್ ಮಾಡ್ಕೋಬೇಕಾಗುತ್ತೆ ಇಲ್ಲಿ, ಓಕೆನಾ. ಇನ್ಕಮಿಂಗ್ ಕಾಲ್ ಹಾಕೋದನ್ನು ಆನ್ ಮಾಡ್ಕೋಬೇಕಾಗುತ್ತೆ. ಸೊ ಸ್ಕ್ರೀನ್ ಲಾಕ್ ಟೈಪ್ ಮೇಲೆ ಕ್ಲಿಕ್ ಮಾಡಿಕೊಂಡು ಪಿನ್ ಬೇಕಾ ಪ್ಯಾಟ್ರನ್ ಬೇಕಂತ ಕೇಳ್ತಾ ಇದ್ದಾರೆ. ಸೊ ಪ್ಯಾಟ್ರನ್ ಮೇಲೆ ಕ್ಲಿಕ್ ಮಾಡ್ಕೊತೀನಿ. ಸೆಟ್ ಪ್ಯಾಟ್ರನ್ ಅಂತ ಕೇಳ್ತಾ ಇದ್ದಾರೆ. ಪ್ಯಾಟ್ರನ್ ನೀವು ಕೊಡಬೇಕಾಗುತ್ತೆ. ನಿಮ್ಗೆ ಒಂದು ಫೋನ್ ಕಾಲ್ ಬರಬೇಕು ಅಂತಂದರೆ ಯಾವ ಪ್ಯಾಟ್ರನ್ ಬೇಕೋ ಒಂದು ಪ್ಯಾಟ್ರನ್ ಇಲ್ಲಿ ಕೊಡ್ಕೊಳ್ಳಿ. ಸೊ ನಾನು ಈ ಒಂದು ಪ್ಯಾಟ್ರನ್ನ ಕೊಡ್ಕೊತೀನಿ. ನೆಕ್ಸ್ಟ್ ಟೈಮ್ ಕ್ಲಿಕ್ ಮಾಡ್ಕೊತೀನಿ. ಸೊ ಕನ್ಫರ್ಮ್ ಆಗಿ ಕ್ಲಿಕ್ ಮಾಡ್ಕೊತೀನಿ, ಓಕೆನಾ. ಸೊ ನೋಡ್ಬೋದು ಪ್ಯಾಟ್ರನ್ ಅನ್ನೋದು ಇಕ್ಕಿದ್ದೀನಿ. ಸೊ ಎನೇಬಲ್ ಲಾಕ್ ಮೇಲೆ ಕ್ಲಿಕ್ ಮಾಡ್ಕೊತೀನಿ, ಓಕೆನಾ. ಸೊ ಇಲ್ಲಿ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಗೈಸ್ ಇಲ್ಲಿ ಸೆಟ್ಟಿಂಗ್ಸ್ ಅಲ್ಲಿ ನೋಡ್ಬೋದು, ಡಿಸ್ಕನೆಕ್ಟ್ ಕಾಲ್ ಇಫ್ ಪಿಕ್ಡ್ ಫ್ರಮ್ ಇಯರ್ಫೋನ್ ಆನ್ ನೋಟಿಫಿಕೇಶನ್. ಅಂದರೆ ಈ ಒಂದು ಕಾಲ್ನ ನಾರ್ಮಲಾಗಿ ನೀವು ರಿಸೀವ್ ಮಾಡೋದಕ್ಕಾಗಲ್ಲ, ಬಟ್ ಅದನ್ನು ಇಯರ್ಬಡ್ಸಿಂದ ಏನಾದ್ರು ಫೋನ್ ಬಂದಾಗ ಎತ್ಕೋಬೋದು, ಅಥವಾ ನಿಮ್ಗೆ ನೋಟಿಫಿಕೇಶನ್ ಇಂದ ಬರುತ್ತಲ್ಲ ಅಲ್ಲಿ ಕೂಡ ರಿಸೀವ್ ಮಾಡ್ಬೋದು. ಸೊ ಅಲ್ಲಿ ನೀವು ಇಲ್ಲಿ ಆನ್ ಮಾಡೋದು ಸಾಕು, ಅದು ಕೂಡ ಆಗೋದಿಲ್ಲ, ಓಕೆನಾ. ಡಿಸ್ಕನೆಕ್ಟ್ ಕಾಲ್ ಆಫ್ಟರ್ 3 ಅನ್ಸಕ್ಸಸ್ಫುಲ್ ಅಟೆಂಪ್ಟ್, ಇದನ್ನು ಕೂಡ ಆನ್ ಮಾಡ್ಕೋ. ಯಾಕಂತಂದರೆ ಸೊ ನಿಮ್ಮ ಒಂದು ಅನ್ಸಕ್ಸಸ್ಫುಲ್ ಅಟೆಂಪ್ಟ್ ಅಂದರೆ ಮಿಸ್ ಆಗಿ ಏನೋ ಪ್ಯಾಟ್ರನ್ ಕೊಟ್ಟಿರ್ತೀರ, ಆ 3 ಸರಿ ಕೊಟ್ಟಿರೋದಕ್ಕೆ ತಪ್ಪು ಕೊಟ್ಟಿರೋ ಅಂದರೆ ಸೊ ಆ ಒಂದು ಲಾಕ್ ಅನ್ನೋದು ಕಟ್ ಆಗುತ್ತೆ, ಮತ್ತು ಫೋನ್ ಕಾಲ್ ಅನ್ನೋದು ಕಟ್ ಆಗೋದು, ಓಕೆನಾ. ಸೊ ಈ ಥರ ನೀವು ಸೆಟ್ಟಿಂಗ್ಸ್ ಮಾಡ್ಕೊಂಡು ಸಾಕು, ನಿಮ್ಮ ಒಂದು ಕಾಲ್ಗೆ ಲಾಕ್ಸ್ ಅನ್ನೋದನ್ನ ಇಟ್ಕೋಬೋದು, ಓಕೆನಾ. ಸೊ ಈಗ ಅಪ್ಲಿಕೇಶನ್ ಹೆಂಗೆ ಮಾಡೋದು ಡೌನ್ಲೋಡ್ ಮಾಡ್ತಾ ತಿಳಿಸ್ಕೊಡ್ತೀನಿ. ಗೈಸ್ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೋಸ್ಕರ ಫಸ್ಟ್ ನೀವು ಪ್ಲೇಸ್ಟೋರ್ನ ಓಪನ್ ಮಾಡೋಕ್ಕಾಗುತ್ತೆ. ಅದಾದ ನಂತರ ಇಲ್ಲಿ ಏನಾದರೂ ಸರ್ಚ್ ಮಾಡೋಕ್ಕಾದ್ರೆ ಇನ್ಕಮಿಂಗ್ ಕಾಲ್ ಲಾಕ್ ಅಂತ ಸರ್ಚ್ ಮಾಡಿ. ನಿಮಗೆ ಮೊದಲನೇದು ಕಾಣಿಸುತ್ತಲ್ಲ ಒಂದು ಆ್ಯಪ್, ಇದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ, ಓಕೆನಾ. ಗೈಸ್ ಇಲ್ಲಿ ಅಪ್ಲಿಕೇಶನ್ ಡೌನ್ಲೋಡ್ ಆಗಿದೆ. ಸೊ ಇದನ್ನು ಓಪನ್ ಮಾಡ್ಕೊಂಡ್ರೆ ಸಾಕು. ನಾನು ಏನೇನು ಹೇಳ್ಕೊಟ್ಟಿನಿ ಅದನ್ನೆಲ್ಲ ಮಾಡಿದ್ರೆ ಸಾಕು. ಸೊ ನಿಮಗೆ ನಿಮ್ಮೊಂದು ಕಾಲ್ ಹಾಕೋದನ್ನು ಇಟ್ಕೋಬೋದು, ಓಕೆನಾ. ಸೊ ಇಷ್ಟ ಆಗ್ತಿತ್ತು ಒಂದು ವಿಡಿಯೋ. ನಿಮ್ಗೆ ವಿಡಿಯೋಸ್ ಲೈಕ್ ಮಾಡಿ, ಇದೇ ಥರ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.